ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಮತ್ತು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಅಧ್ಯಕ್ಷರು ಸಂಸ್ಥಾಪಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಚೌಹಾಣ್ ಮತ್ತು ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಕೇಶ್ ಅವರು ಮತ್ತು ಮಧುರ್ ಅವರು ಟ್ರೆಜರಿ ಆಗಿದ್ದ ಮಧುರ್ ಅವರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹ ಇಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರೂ ಸ್ವಾಗತ ಬಯಸುತ್ತಾರೆ. ರವೀಂದ್ರ ಕುಮಾರ್ ಜಟ್ಟಿರವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಸೌತ್ ಆಫ್ರಿಕಾ ಇಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹು ಮುಖ್ಯವಾಗಿ ಹೇಳಬೇಕಂತಂದ್ರೆ ನಮ್ಮ ದೇಶದ ಉಳಿವಿಗಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿ ನಮ್ಮ ಒಂದು ದೇಶಕ್ಕೆ ಒಂದು ದೊಡ್ಡ ಅಪಾರವಾದ ಕೊಡುಗೆಯನ್ನು ಸಹ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಅವ್ರಿಗೆ ಒಂದು ಶ್ಲಾಘನೀಯವಾದಂತಹ ಒಂದು ವಿಚಾರ ಮತ್ತು ಅವ್ರಿಗೆ ಒಂದು ಈ ಒಂದು ಕಾರ್ಯದಲ್ಲಿ ಭಾಗಿಯಾದ ರವೀಂದ್ರ ಕುಮಾರ್ ಜಟ್ಟಿ ಅವರಿಗೆ ನಾವು ತುಂಬಾ ಹೃದಯದಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ರವೀಂದ್ರ ಕುಮಾರ್ ಜಟ್ಟಿ ಸಾಹೇಬರಿಗೆ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಒಂದು ತಿಳಿಸ್ತಾ ಇದ್ದೀವಿ. ಬಡಾವಣೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ವಾಯ್ಸ್ ಆಫ್ ಪೀಪಲ್ನ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರುಗಳಿಗೂ 78ನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನ ನಾನು ಮಾಜಿ ಸೈನಿಕ ರವೀಂದ್ರ ಕುಮಾರ್ ಜಟ್ಟಿ ಎಲ್ಲರೂ ತಿಳಿಸ್ತಾರೆ. ಮುಖ್ಯವಾಗಿ ಇವತ್ತು ನಮ್ಮ ಭಾರತ ಸಂವಿಧಾನದ ಈ ಪುಸ್ತಕ ಇದನ್ನು ಮಾಡಿದ್ದ ಕಲಾವಿದ ಬಂದು ಪ್ರವೀಣ್ ಕುಮಾರ್ ಅಂತ. ಇವರ ಹಿನ್ನೆಲೆ ಬಂದು 101 ಅಡಿಯ ಶ್ರೀರಾಮ ದೇವರ ರಂಗೋಲಿಯಲ್ಲಿ ಶ್ರೀರಾಮ ದೇವರನ್ನ ಇವರು ಬರೆದಿದ್ರು. ಯಾವಾಗ ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಆಯ್ತಲ್ಲ ಅಂದು ಅದು ಮೈಸೂರಿಗೆಲ್ಲ ಫುಲ್ ಫೇಮಸ್ ಆಗಿತ್ತು. ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಇವ್ರಿಗೆ ಭಾರಿ ಚರ್ಚೆ ನಡೀತು. ಸೊ ಅಂತವರು ಹೌದು ಸೌಗಂಧಿಕ ಉದ್ಯಾನವನದಲ್ಲಿ ಮಾಡಿದ್ರು. ಸೊ ಇಂಥ ಒಬ್ಬ ಕಲಾವಿದರು ಇವತ್ತು ನಮ್ಮ ಜೊತೆ ಸೇರಿ ನಮ್ಮ ಸಂಸ್ಥೆಗೆ ಸೇರಿ ನಮಗೆ ಈ ಥರದೊಂದು ರೆಡಿ ಮಾಡಿ ಇದೆಲ್ಲ ಹೊಸದಾಗಿ ಇವತ್ತು ತೋಚಿದ್ದು ಗೀಚು ಅಂತ ಒಂದು ಪ್ರೋಗ್ರಾಮ್ ಕಾನ್ಸೆಪ್ಟ್ ಎಲ್ಲ ಇವ್ರದೇ. ಇವತ್ತು ಮಕ್ಕಳಿಗೆಲ್ಲ ಕರೆಸಿ ಅವರ ಪೇಂಟ್ ಗೀಟೆಲ್ಲ ಮಾಡಿಸಿದ್ದೆಲ್ಲ ಕಂಪ್ಲೀಟ್ ಆಗಿ ಇವರೇ. ಸೊ ಇವ್ರದೊಂದು ಇವ್ರ ಐಡಿಯಾಗಳನ್ನ ನಾವು ತುಂಬ ಎಷ್ಟು ಹೊಗಳಿದ್ರು ಸಾಲದು. ಈ ಥರ ತುಂಬ ಬರಲಿ, ಇವರ ಕಲಾವಿದರ ಕಡೆಯಿಂದ ತುಂಬಾನೇ ಆಗಲಿ ಅಂತ ಹೇಳಿ ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಇವರಿಗೆ ಗೌರವ ಸದಸ್ಯರಾಗಿ ನೇಮಕ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇವರಿಗೆ ನಮ್ಮ ವಾಯ್ಸ್ ಆಫ್ ಪೀಪಲ್ ಇಂದ ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ.